ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಒನ್ ಮೋರ್ ಮಿನಿ ಶಾರ್ಟ್ ಲಾಗ್. ಆಲ್ಮೋಸ್ಟ್ 11:30 ಅಂತ ಹೇಳ್ತೀನಿ. ಆ ಟೈಮಲ್ಲಿ ನಮ್ಮ ಏರಿಯಾದಲ್ಲಿ ವಿನಾಯಕನ ವಿಸರ್ಜನೆ ನಡೀತಿದೆ. ನಮ್ಮ ಏರಿಯಾ ಗಣಪತಿಗಳೆಲ್ಲ ಆಕಾಶದಲ್ಲೇ ಡ್ಯಾನ್ಸ್ ಆಡ್ತವೆ, ಇನ್ನೊಂದು ಭರತನಾಟ್ಯ ಹಾಡ್ತಿರುತ್ತೆ. ಇದು ಪರ್ಟಿಕ್ಯುಲರ್ ಆಗಿ ನಮ್ಮ ಏರಿಯಾ ಅಂದರೆ ನಮ್ಮ ಮನೆ ಹತ್ರದಲ್ಲಂತ ಅಲ್ಲ, ನಿಯರೆಸ್ಟಲ್ಲಿ ಮಿಲ್ಕಿ ಸ್ಕೂಲ್ ಇದೆಯಲ್ವ, ಸ್ಕೂಲ್ ಹತ್ರ ಇಟ್ಟಿರೋ ಗಣಪತಿಗಳನ್ನ ವಿಸರ್ಜನೆ ಮಾಡ್ತಿದ್ದಾರೆ. ಸೊ ಆಲ್ಮೋಸ್ಟ್ ಈ ಗಣಪತಿ ವಿಸರ್ಜನೆ ಮಾಡಿದಾಗ ನೋಡಿರೋರು ಯಾರಾದರೂ ವಿಡಿಯೋ ನೋಡ್ತಿದ್ರೆ ನಿಮ್ಮ ಹೆಸರನ್ನ ಕಾಮೆಂಟ್ ಮಾಡಿ. ಇದು ಬಂದುಬಿಟ್ಟು ಆಲ್ಮೋಸ್ಟ್ ಚಿಕ್ಕಬಮ್ಸ್ ಅಂದರೆ ಯಲಹಂಕ ಚಿಕ್ಕಬಮ್ಸ್ ಅಂದರೆ ಸರ್ಕಲ್ ತನಕ ನಾವು ನಮ್ಮ ಮನೆಯಿಂದ ಅಲ್ಲಿಗೊಂದು 5 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸಲ್ಲಿರುತ್ತೆ. ಆ ಟೈಮಲ್ಲೂ ಸಹ ಮಕ್ಕಳು ನೋಡಬೇಕು ಅಂತಂದರು. ನಾವು ನಮ್ಮ ಫ್ರೆಂಡ್ಸು ಎಲ್ಲ ಹಾಗೆ ಸ್ವಲ್ಪ ವಾಕಿಂಗ್ ಥರ ಆಗುತ್ತೆ ಅಂತ ಹೋದ್ವಿ. ತುಂಬಾ ಜನ ಸ್ಪೆಂಡ್ ಮಾಡ್ತಿದ್ದಾರೆ ಈ ಟೈಮಲ್ಲಂತೂ. ಭರತನಾಟ್ಯ ಆಡ್ತಿರೋ ಗಣಪತಿನ ನೋಡಿದ್ದೀರಾ? ನೋಡಿ ಎಷ್ಟು ನೀಟಾಗಿ ಭರತನಾಟ್ಯ ಕಲಿಬೇಕು ಅನ್ನೋರು ಯಾರಾದರೂ ಇದ್ದರೆ ನಮ್ಮ ಏರಿಯಾ ಗಣಪತಿನ ನೋಡಿಬಿಟ್ಟು ಕಲ್ತ್ಬಿಡಿ. ಆ್ಯಂಡ್ ಗಣಪತಿ ಹಬ್ಬ ಅನ್ನೋದಕ್ಕಿಂತ ಗಣಪತಿ ಹಬ್ಬದಲ್ಲಿ ಮಾಡೋ ಆ ತಮಟೆ ಸೌಂಡ್ಗೆ ಆಡೋ ಸ್ಟೆಪ್ಸು ಹಾಕೋ ವಿಧಾನವೇ ಬೇರೆ ಲೆವೆಲ್ಲು. ಈಗಿನ ಜನ್ರೇಷನಲ್ಲಂತೂ ಬಾಯ್ಸ್ಗಿಂತ ಗರ್ಲ್ಸೇ ಜಾಸ್ತಿ ಕ್ರೇಜು ಆ್ಯಂಡ್ ಎಂಜಾಯ್ ಮಾಡ್ತಿದ್ದಾರೆ. ಅದೇ ರೀತಿ ಗಣಪತಿ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಯಿತು. ನಮಗೆ ಈ ಟೈಮಲ್ಲಿ ಇನ್ನೂ ಮುಂದಕ್ಕೆ ಹೋದರೆ ಡಿಲೇ ಆಗುತ್ತೆ ಮತ್ತು ರಿಟರ್ನ್ ಬರೋದು ಅಂತೇಳಿ ಹಾಗೆ ಮನೆಗೆ ಹೋಗೋಣ ಅಂತ ಎಲ್ಲರೂ ಮನೆಗೆ ಓಡ್ತಾ ಇದ್ವಿ. ಅನ್ಫಾರ್ಚುನೇಟ್ಲಿ ಪಿ ಜಿಯಲ್ಲಿರೋ ನಮ್ಮ ಬೆಸ್ಟ್ ಫ್ರೆಂಡ್ಸು ನಾನು ಒಂದೇ ಥರ ಡ್ರೆಸ್ ಕಾಂಬಿನೇಷನಲ್ಲಿ ಹಾಕ್ಕೊಂಬಂದಿದ್ದೀವಿ. ಸೊ ಅದು ಅಂದರೆ ಅಲ್ಲಿ ವಿಡಿಯೋ ಮಾಡಬೇಕಾದ್ರೆ ಗೊತ್ತಾಯಿತು ನಾವಿಬ್ಬರು ಮ್ಯಾಚಿಂಗ್ ಅಂತ. ಸೊ ಅದನ್ನು ಕಾಮೆಂಟ್ ಮಾಡ್ಕೊತಾ ಇದ್ವಿ. ದೆನ್ ಅಲ್ಲಿಂದ ಮನೆ ಹತ್ರದಿಂದ ಈ ಬೃಂದಾವನ ಕಾಫಿ ಶಾಪ್ ಬಂದುಬಿಟ್ಟು ಒಂದು ವಿತಿನ್ 7-5 ಮಿನಿಟ್ಸ್ ಒಳಗಡೆ ವಾಕಿಂಗ್ ಡಿಸ್ಟೆನ್ಸಲ್ಲಿ. ಸೊ ಅಕ್ಕ ತುಂಬ ದಿನ ಆಯಿತು ಎಲ್ಲರೂ ಮೀಟ್ ಮಾಡಿ ಬನ್ನಿ ಹಾಗೆ ಒಂದು ಕಾಫಿ ಕುಡ್ಕೊಂಬರೋಣ ಅಂತ. ಇವನ್ ಇವಳು ಆ ಡ್ರೆಸ್ಸಿಗೆ ಮ್ಯಾಚ್ ಆಗಿದ್ದಾಳೆ. ಸೊ ಎಲ್ಲರೂ ಇಲ್ಲಿ ಸೂಟಬಲ್ ಡ್ರೆಸ್ಸಸ್ಸೇ ಇದೆ. ಅಮೃತ, ನಾನು, ಮಕ್ಕಳು ಎಲ್ಲರೂ ಸೇರಿ ಇನ್ನು ಕಾಫಿ ಕುಡ್ಕೊಂಬರೋಣ ಅಂತ ಆಲ್ಮೋಸ್ಟ್ 11:40 12 ಅಂತಲೇ ಹೇಳಬೇಕು. ಆ ಟೈಮಲ್ಲಿ ಕಾಫಿಗೆ ಹೋದ್ವಿ. ಈ ಲೇಟ್ ನೈಟು ಟ್ರಾವೆಲ್ ಆಗಲಿ, ಲೇಟ್ ನೈಟ್ ಈ ಥರ ಸೊ ರೋಡಲ್ಲಿ ವಾಕಿಂಗ್ ಆಗಲಿ, ಅದೇ ರೀತಿ ಕಾಫಿ ಆಗಲಿ ತುಂಬಾ ಚೆನ್ನಾಗಿರುತ್ತೆ. ಇವನ್ ನನಗೆ ಎಂಜಾಯ್ ಮಾಡೋರು ಯಾರಾದರೂ ಜೊತೆಗೆ ಸಿಕ್ಕಿದ್ರೆ ನಾನು ಮಸ್ತ್ ಎಂಜಾಯ್ ಮಾಡ್ತೀನಿ ಅಂತ ಗೊತ್ತಾಯಿತು ನನಗೆ. ಬಟ್ ನಾನು ಮಕ್ಕಳನ್ನ ಬಿಟ್ಟು ಎಲ್ಲೂ ಆ ಥರ ಡೇರಾಗಿ ಹೋಗಿ ಬರೋ ಅಷ್ಟು ಧೈರ್ಯ ನಾನು ಮಾಡಲ್ಲ. ಇವನ್ ಫ್ರೆಂಡ್ಸ್ ಇದ್ದಾಗಂತೂ ಡೆಫಿನೆಟ್ಲಿ ನಾನು ಎಂಜಾಯ್ ಮಾಡ್ತೀನಿ. ಅದೇ ರೀತಿ ಕಾಫಿ ತೊಗೊಂಡ್ವಿ ಎಲ್ಲರಿಗೂ. ಈ ಬೃಂದಾವನ ಶಾಪಲ್ಲಂತೂ ಹೋಟೆಲಲ್ಲಿ ಕಾಫಿ ಅಷ್ಟು ಇಷ್ಟನೇ ಆಗಲ್ಲ. ಬೂಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೀವು ಯಾರಾದರೂ ಕುಡಿದು ಟೇಸ್ಟ್ ಮಾಡಿದರೆ ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್.